ಹ್ಯಾವ್ ಯು ಅಬ್ಸರ್ವ್ಡ್ ನಿಮ್ಮಲ್ಲಿ ದೆರ್ ಈಸ್ ಒನ್ ರೊಮ್ಯಾಂಟಿಕ್ ಸಾಂಗ್ಗೆ ದೆರ್ ಈಸ್ ಒನ್ ಶೇಡ್ ಇದೆ ಅಂತ ಅನ್ಸುತ್ತೆ. ಈಗ ಒಂದು ವಿರೂಪಾಕ್ಷರೇ ತಗೊಳ್ಳೋಣ. ನಾನು ಎಲ್ಲಿಂದ ಕಿರಿಕ್ ಪಾರ್ಟಿಯಿಂದನೇ ತೊಗೊತೀನಿ. ಫ್ರಮ್ ಕಿರಿಕ್ ಪಾರ್ಟಿ ಅಂತಲೇ ತೊಗೊಂಡ್ರು ನಿಮಗೆ ಸಿ ಲೈಕ್ ಬೆಳಗ್ಗೆದ್ದು ಎಲ್ಲ ಬಿಟ್ಬಿಡಿ, ಇಟ್ಸ್ ನಾಟ್ ಅ ರೊಮ್ಯಾಂಟಿಕ್ ಸಾಂಗ್, ಇಟ್ ಇಸ್ ಆಲ್ ಪೆಪ್ಪಿ ಸಾಂಗ್ ಇರೋಂಥದ್ದು. ಅಲ್ಲಿಂದ ತೊಗೊಂಡ್ರು ನಿಮಗೆ ನನಗೆ ವಿರೂಪಾಕ್ಷವ್ರಿಗೂ ಬಂದ್ರೂ ಸಿಂಗಾರ ಸಿರಿ ಆಗಿರ್ಬೋದು, ಆಮೇಲೆ ನಚಾವಲೆ, ದೇರ್ ಈಸ್ ಒನ್ ಸೈಡ್ ಆಫ್ ರೊಮ್ಯಾಂಟಿಸಮ್ ದ ವೇ ಯು ಎಕ್ಸ್ಪೀರಿಯನ್ಸ್ ಆರ್ ದ ವೇ ಯು ಕಂಪೋಸ್. ಐ ಡೋಂಟ್ ನೋ ಹೌ ಯು ಡೂ ಇಟ್. ಅಂದರೆ ಭಾರ ಇರುತ್ತಾ? ಏನೋ ಇರುತ್ತೆ, ಆದರೆ ಅದು ಯಾವ ಥರ ಅಂತ ನಂಗೆ ಗೊತ್ತಿಲ್ಲ. ಅದನ್ನು ಯಾವ ರೀತಿ ನೀವು ತುಂಬ ಫೀಲ್ಗೆ ಹೋಗಿ ನಿಮ್ಮ ಕಾಲೇಜ್ ಡೇಸ್ ನೆನ್ಸ್ಕೊಂಡ್ರವ ಅಲ್ಲಿ ಕಂಪೋಸ್ ಮಾಡ್ತೀರಾ? ಏನಿಲ್ಲ ಇಲ್ವೋ, ಇದೇನ ಹೆಂಗೆ ಅಂತ. ಅಂದರೆ ನಾನು ಅಂದರೆ ಸುಮಾರು ಜನ ಹೇಳೋದು ಕೇಳಿದ್ದೀನಿ, ತುಂಬ ಆತ್ಮಾರ್ಪಣವಾಗಿರುತ್ತೆ ಅಂತ ತುಂಬ ಜನ ಹೇಳೋದು ಕೇಳಿದ್ದೀನಿ ನಾನು. ಅದೇನು ಅಂತ ತುಂಬ ಡೆಪ್ತ್ ಇರುತ್ತೆ, ಒಂಥರ ಭಾರ. ಇವೊಂದು ಲವ್ ಸಾಂಗ್ ಆದರೆ ಒಂದು ಭಾರ ಇರುತ್ತೆ ಕೇಳ್ಬೇಕಾರೆ, ಅಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ ಅಂತ. ಮೇ ಬಿ ನಾವು ಅಂದರೆ ನಂಬರ್ ಆಫ್ ಟೈಮ್ಸ್ ನಾ ರಿವಿಸಿಟ್ ಮಾಡಿ ವರ್ಕ್ ಮಾಡ್ತಾನೆ ಇರ್ತೀನಿ. ನಾಳೆ ರಿಲೀಸ್ ಅಂದ್ರೂ ಇವತ್ತು ನಾನು ವರ್ಕ್ ಮಾಡ್ತಾನೆ ಇರ್ತೀನಿ, ಮಿಕ್ಸಿಂಗ್ ಟೈಮಲ್ಲೂ ವರ್ಕ್ ಮಾಡ್ತಾನೆ ಇರ್ತೀನಿ. ಮೇ ಬಿ ಅದರಿಂದ ವಿ ಗೆಟ್ ಮೋರ್ ಡೆಪ್ತ್ ಅಂತ ಅನ್ಸುತ್ತೆ, ನನಗೂ ಗೊತ್ತಿಲ್ಲ ಅದು. ವಿಚ್ ಇಸ್ ದ ಮೋಸ್ಟ್ ಟಫೆಸ್ಟ್ ರೊಮ್ಯಾಂಟಿಕ್ ಸಾಂಗ್ ನಿಮ್ಗೆ ಕಂಪೋಸ್ ಮಾಡೋದು ಅನ್ಸುತ್ತೆ? ಅದು ಹಿಟ್ಟಾಗಿರೋ ಸಾಂಗ್ ಎಲ್ಲ ಈಸಿಯಾಗಿ ಮಾಡಿದೆ, ಹಿಟ್ ಆಗಿದ್ರೆ ಸಾಗ ತುಂಬ ಕಷ್ಟಪಟ್ಟಿರ್ತೀನಿ. ಯಾವುದಾಗಾದ್ರೆ ಯಾವುದು ಮರ್ಫೀಸ್ ಲಾ ಇದು ಒಂಥರ. ಸ್ವಲ್ಪ ಸಿಂಗಾರ ಸೀರೆಗೆ ಸ್ವಲ್ಪ ಕಷ್ಟಪಟ್ಟಿದ್ದೀನಿ. ಅಂದರೆ ಫಸ್ಟು ರಿಷಬ್ ಬೇಡ ಅಂತ ಹೇಳಿದರು ಅದನ್ನು. ಹೌದಾ? ಅದು ಆ ಭತ್ತದ ಹಾಡಿದೆಯಲ್ಲ, ಅದು ಬರೋವರೆಗೂ ಬೇಡ ಅಂತಲೇ ಅವ್ರು ಹೇಳಿದ್ರು. ಸಿಂಗಾರ ಸೀರೆ ಬೇಡ ಲಿಸ್ಟಲ್ಲಿ ಇದ್ದಿದ್ದು? ಹೌದು ಹೌದು ಹೌದು. ಫಸ್ಟು ಅವರು ಏನಂದರೆ ಬೇಡ ಅಂದರೆ ಇನ್ನೇನಾರು ಮಾಡೋಣ ಇದು ಅಷ್ಟೇ ಓಕೆ ಅಂತ. ಅದು ಒಂದು ಮ್ಯಾಜಿಕ್ ಟೈಮಲ್ಲಿ ಓಕೆ ಆಯ್ತು. ಅದು ಹೆಂಗೆ ಅಪ್ರೂವಲ್ ಆಯ್ತಾಗಾರೆ? ಹೀರೋ ಟೀಸರ್ ಮ್ಯೂಸಿಕ್ ಬೇಡ ಅಂತಿದ್ರು. ಅಯ್ಯೋ ಹೌದಾ? ಅವರು ದರ್ಶನ್ ಸರ್ಗೆ ತೋರಿಸಿದ್ರಂತೆ ಮೈಸೂರಿನಲ್ಲಿ ಹೀರೋ ಟೀಸರ್ನ. ಅಲ್ಲಿ ಅವ್ರು ನೋಡ್ಬೇಕಾರೆ ಅವರಿಗೆ ಚೆನ್ನಾಗಿಲ್ಲ ಅಂತ ಅನಿಸಿದೆ ರಿಷಬ್ಗೆ. ಆವಾಗ ಅವರು ಮತ್ತೆ ಫೋನ್ ಮಾಡಿ ಅಜಣ ಮ್ಯೂಸಿಕ್ ಚೆನ್ನಾಗಿದೆ ಅದೇ ಇಟ್ಕೊಳ್ಳೋಣ ಅಂತ ಹೇಳಿದರು. ಸೊ ಇದು ಸಿಂಗರ್ ಸೀರಿನೂ ಅವರು ಫಸ್ಟ್ ಓಕೆ ಮಾಡಿರಲಿಲ್ಲ. ಯಾವಾಗ ಅವ್ರಂದ್ರೆ ಅವ್ರು ಏನೋ ಬೇರೆ ಏನೋ ನೋಡ್ತಾ ಇದ್ರು ಅಂತ ಅನ್ಸುತ್ತೆ. ಇಟ್ಸ್ ನಾಟ್ ಅಬೌಟ್ ಅವ್ರಿಗೆ ಇಷ್ಟ ಆಗದೆ ಅಂತ ಅಂದರೆ ಮೈಂಡಲ್ಲಿ ಒಂದು ಏನೋ ಇರುತ್ತಲ್ಲ ಆ ಥರ. ಯಾವಾಗ ಬಂದು ಭತ್ತ ತೊಡು ಕೈಕೆ ಅಂತ ಬರುತ್ತಲ್ಲ, ಭತ್ತ ಕುಟ್ಟೋ ಹಾಡು, ಅದು ಬಂದ ಕೂಡಲೇ ಅದನ್ನು ಓಕೆ ಮಾಡಿದ್ರು. ಸೊ ದಟ್ ಐ ಫೀಲ್ ದಟ್ ಗೇವ್ ಎ ಮೋರ್ ಚಾರ್ಮ್ ಟು ದ ಸಾಂಗ್ ಆನ್ ದ ಫಸ್ಟ್ ಲಿಸನ್. ದಟ್ ವಾಸ್ ಆ್ಯಕ್ಚುಲಿ ಅಂದರೆ ಹೆಂಗೆ, ಹೌ ಡಿಡ್ ಯು ಗೆಟ್ ದಟ್ ಐಡಿಯಾ ಆಫ್ ಗೆಟಿಂಗ್ ದಟ್ ಪರ್ಸನ್ ಆ್ಯಂಡ್ ಡೂ ದಟ್ ಆ್ಯಕ್ಚುಲಿ ಅಜ್ಜು? ಅಂದರೆ ಇವರು ನನಗೆ ಅವ್ರನ್ನ ಒಂದು ವಿಡಿಯೋ ಕಳಿಸಿದ್ರು, ಇವ್ರು ನಾಗ ಅಂತ ನಮ್ಮ ಮನೆಯಲ್ಲೇ ಇದ್ದಾರೆ ಇವರು. ಸೊ ಇವರೆಲ್ಲ ಹಾಡ್ತಾರೆ ಅಜಣ ಅಂತ ಒಂದು ವಿಡಿಯೋನ ನನಗೆ ಅವರು ಹಾಡ್ಬೇಕಾದ್ರೆ ಕಳಿಸಿದ್ರು ನನಗೆ. ನಾನು ಏನು ಮಾಡೋಣ ಇದಕ್ಕೆ, ಈ ಸಾಂಗ್ ನನಗೆ ಏನೋ ಚಾರುಕೇಶಿಯಲ್ಲಿ ಮಾಡಿದ್ದೀನಿ. ತಿಂಗಾನೇ ತರಾರಿ ಲಾರಿ ಅಂತ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ ಚಾರುಕೇಶಿ ರಾಗ. ಸೊ ನಾನು ಅದನ್ನು ಮಾಡಿದ್ದೀನಿ. ಹಿಂಗೆ ಮಾಡಿನೂ ಇವ್ರಿಗೆ ಇಷ್ಟ ಆಗ್ತಿರಲ್ಲ, ಇನ್ನೇನು ಮಾಡೋಣ ಅಂತ. ಸರಿ ಅವ್ರು ಕಳಿಸಿದ್ರಲ್ಲ, ಯಾವಾಗಲೂ ನಾವು ಗ್ರಾಸ್ ರೂಟ್ ಅಂತ ಮಾತಾಡ್ಕೊಳ್ತಾ ಇದ್ವಿ. ಅವ್ರು ಕಳಿಸಿರೋ ವೀಡಿಯೋನ ನಾನು ಸುಮ್ಮನೆ ಇಂಪೋರ್ಟ್ ಮಾಡಿ ಸುಮ್ಮನೆ ಪ್ಲೇಸ್ ಮಾಡಿದಷ್ಟೇ ಅಷ್ಟೇ. ವಾವ್ ಅನಿಸ್ತು ನನಗೆ ಅದು. ಅಲ್ಲಿ ಹಂಗೆ ಇಟ್ಟು ಕೂಡಲೇ ನಾನು ಅಮೇಝಿಂಗ್. ಆಮೇಲೆ ಮತ್ತೇನು ರೆಕಾರ್ಡ್ ಮಾಡಿದಾಗ ಆ ಫೀಲ್ ಬಂದಿಲ್ಲ. ಮತ್ತೆ ಏನು ಮಾಡಿದ್ರಿ? ಆ ವಿಡಿಯೋ ಇದ್ದಿದ್ದು ಸೌಂಡ್ ಹಾಗೆ ಇಟ್ಟಿರೋದು ನಾನು. ಅಯ್ಯೋ ಹೌದಾ? ಮತ್ತೆ ರೆಕಾರ್ಡ್ ಮಾಡಿಸಿದ್ರು ಅವ್ರ ಕೈಲಿ? ಮಾಡಿಸಿದ್ವಿ, ಅವ್ರನ್ನ ಕರೆಸಿ ಮತ್ತೆ ರೆಕಾರ್ಡ್ ಮಾಡಿಸಿದ್ವಿ. ಬಟ್ ಅವರು ಅಂದರೆ ಪಾಪ ಅವರಿಗೆ ಈ ಸ್ಕೇಲಲ್ಲಿ ಹಿಂಗೆ ಹಾಡಬೇಕು ಅಂತ ಅದು ಕಷ್ಟ ಅವರಿಗೆ. ಯಾಕಂದರೆ ಫೋಕ್ ಸಿಂಗರ್ಸ್ ದೇ ಕಾಂಡ್ ಅಂದರೆ ಕ್ಲಿಕ್ಕಲ್ಲಾಗಲಿ ಒಂದೇ ಅವ್ರು ಹಿಂಗೆ ಫೀಲ್ ಮಾಡಿ ಹಾಡ್ಬೇಕಾದ್ರೆ ಏನು ಶ್ರುತಿ ಬರುತ್ತೋ ಅದೇನೇ ಅವ್ರಿಗೆ ಶ್ರುತಿ. ಅದರಲ್ಲಿ ಯಾವ ಸಿ ಎಲ್ಲಿದೆಯೋ, ಡಿ ಎಲ್ಲಿದೆಯೋ, ಇ ಎಲ್ಲಿದೆಯೋ ಗೊತ್ತಾಗಲ್ಲ ಅವರಿಗೆ. ಸೊ ಅವ್ರು ಮಾಡಿದ್ರಲ್ಲ, ಅವ್ರು ಹಾಡ್ದಾಗ್ಲೂ ಆ ಮ್ಯಾಜಿಕ್ ಇರಲಿಲ್ಲ. ಸೊ ನಾನು ಇವಾಗ್ಲೂ ಅವ್ರು ರೆಕಾರ್ಡ್ ಮಾಡಿ ಕಳಿಸಿದ ವೀಡಿಯೋದಲ್ಲಿರೋ ಸೌಂಡ್ ಫೈಲೇ ನಾನು ಇಟ್ಟು ಅದನ್ನು. ಬಟ್ ವೀಡಿಯೋದಲ್ಲಿ ಆ್ಯಕ್ಟ್ ಮಾಡೋದು ಅವರೇನಾ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಬರೋಂಥವ್ರು? ಅವರೇ ಅಲ್ಲ, ಅವರೇ ಆಡ್ಸಿದ್ದು. ಸೊ ಅದು ಒರಿಜಿನಲಿ ಅವ್ರದ್ದು ಹಾಗೆ ಬಂದು ಅವ್ರ ಹಂಗೆ. ಬಟ್ ದ್ಯಾಟ್ ಗೇವ್ ಅ ಸಮಥಿಂಗ್ ಬೇರೆ ಡಿಫ್ರೆಂಟ್ ಡೈಮೆನ್ಷನ್ನೇ ಕೊಡ್ತು ಗೊತ್ತಾ? ಅದೇ ನಮಗೆ
ಆ್ಯಸ್ ಎ ಸಾಂಗ್ ನಮಗೆ ರಿಪೀಟ್ ವ್ಯಾಲ್ಯೂಗೆ ನಮಗೆ ಆ್ಯಸ್ ಎ ಟ್ಯೂನ್ ಸಾಂಗ್ ಅದೆಲ್ಲ ವರ್ಕ್ ಆಗ್ಬೋದು. ಆದರೆ ಫಸ್ಟ್ ಹಿಯರ್ಗೆ ನಮಗೊಂದು ಅಟ್ರಾಕ್ಟ್ ಮಾಡೋಕ್ಕೆ ಒಂದು ಸ್ಪೆಷಲ್ ಎಲಿಮೆಂಟ್ ಬೇಕಲ್ಲ, ಒಂದು ಚಾರ್ಮಿಂಗ್ ಬೇಕಲ್ಲ, ಆ ಚಾರ್ಮೇನೆ ಆ ಒಂದು ಭತ್ತ ಕೊಟ್ಟು ಹಾಡು.